ರಾತ್ರಿ ವೇಳೆ ಮಗುವನ್ನ ಬಳಸಿಕೊಂಡು ವೃದ್ಧೆಯೊಬ್ಬರು ಭಿಕ್ಷಾಟನೆಗೆ ತೊಡಗಿಸಿದ್ದಾರೆ. 6 ತಿಂಗಳ ಮಗುವನ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ರಕ್ಷಣೆ ಮಾಡಿದ್ದಾರೆ. ರಾತ್ರಿ ವೇಳೆ ಮಗುವನ್ನ ಬಳಸಿಕೊಂಡು ವೃದ್ಧೆ ಭಿಕ್ಷಾಟನೆ ಮಾಡ್ತಾ ಇದ್ರು. 6 ತಿಂಗಳ ಮಗುವನ್ನ ರಕ್ಷಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಬೀದರ್ ನಗರದ ಶಿವನಗರದಲ್ಲಿ ರಾತ್ರಿ ನಡೆದ ಘಟನೆ ಇದು. ಅಂಬೇಡ್ಕರ್ ವೃತ್ತದಲ್ಲಿ ಡಿಸಿಯನ್ನೇ ಭಿಕ್ಷೆ ಕೇಳಿದ ವೃದ್ಧೆ. ಈ ವೇಳೆ ಮಗು ಯಾರ್ದು ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಸಿ ಶರ್ಮಾ. ಡಿಸಿ ಪ್ರಶ್ನೆ ಮಾಡ್ತಾ ಇದ್ದಂತೆ ಮಗು ಜೊತೆ ಪರಾರಿಯಾಗಿದ್ದ ವೃದ್ಧೆ. ಮಕ್ಕಳ ಹಾಗೆ ಮಹಿಳಾ ಕಲ್ಯಾಣ ಇಲಾಖೆಗೆ ಡಿಸಿ ಮಾಹಿತಿಯನ್ನು ರವಾನಿಸಿದ್ದಾರೆ. ರಾತ್ರಿ 11:30 ಸುಮಾರಿಗೆ ಮಗುವನ್ನು ರಕ್ಷಿಸಿ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಭಿಕ್ಷೆ ಬೇಡುವವರಿಗೆ ಪುನರ್ವಸತಿ ಕಲ್ಪಿಸುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆ ನೀಡಿರೋದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಭಿಕ್ಷಾಟನೆಯೂ ಕೂಡ ಎಲ್ಲರನ್ನ ಸೇರಿಸಿ ಹೇಳ್ತಾ ಇರೋದಲ್ಲ, ಭಿಕ್ಷಾಟನೆಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂಥರ ವ್ಯವಹಾರದ ಸ್ವರೂಪವನ್ನ ಪಡ್ಕೊಳ್ತಾ ಇರೋದು ಒಂದು ಕಡೆಯಾದ್ರೆ, ಮತ್ತೊಂದು ಆಯಾಮದಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಎಷ್ಟೋ ಜನರು ಒಂದೊತ್ತಿನ ಊಟಕ್ಕೂ ಕೂಡ ಪರಿತಪ್ಪಿಸುವಂತಹ ಘಟನೆಗಳು ಅಥವಾ ಸನ್ನಿವೇಶಗಳು ಇವತ್ತಿನ ದಿನದಲ್ಲಿ ಇದೆ. ಅದಕ್ಕೆ ಬೇರೆ ದಾರಿಯೂ ಕೂಡ ಇರೋದಿಲ್ಲ. ಯಾಕೆ? ಆಕೆ ವೃದ್ಧೆ, ಆಕೆಗೆ ಅಂದ್ರೆ ಕೆಲಸ ಮಾಡೋದಕ್ಕೆ ಕೈಯಲ್ಲಿ ಆಗೋದಿಲ್ಲ. ಆ ಕಾರಣಕ್ಕೆ 6 ತಿಂಗಳ ಮಗುವನ್ನ ಬಳಸ್ಕೊಂಡು ಭಿಕ್ಷಾಟನೆಗೆ ಮುಂದಾಗಿದ್ರು. ಪಾಪ ಆಕೆಗೂ ಗೊತ್ತಿಲ್ಲ ಅವರು ಡಿಸಿನ ಸಿಎಂ ಹೇಗೆ ಗೊತ್ತಾಗತ್ತೆ? ಅವರೇನು ಮನೇಲಿ ಕೂತ್ಕೊಂಡು ಟಿವಿ ನೋಡ್ತಾರ ಅಥವಾ ವಾರ್ತಾ ಪತ್ರಿಕೆ ನೋಡ್ತಾರ? ಸಾಮಾನ್ಯವಾಗಿ ಎಲ್ಲರನ್ನ ಪ್ರಶ್ನೆ ಕೇಳೋ ತರ ಅಥವಾ ಭಿಕ್ಷೆಯನ್ನ ಕೇಳೋ ತರ ದುಡ್ಡು ಕೊಡಿ ಅಂತ ಭಿಕ್ಷೆಯನ್ನ ಕೇಳಿದ್ದಾರೆ. ಆದರೆ ಶಿಲ್ಪಾ ಶರ್ಮಾ ಅವರು ಎಚ್ಚೆತ್ಕೊಂಡು ಮಕ್ಕಳ ಹಾಗೆ ಮಹಿಳಾ ಕಲ್ಯಾಣ ಇಲಾಖೆಗೆ ಇನ್ಫಾರ್ಮ್ ಮಾಡಿದ್ದಾರೆ, ಮಾಹಿತಿಯನ್ನು ರವಾನಿಸಿದ್ದಾರೆ. ಅದಾದ್ಮೇಲೆ ಪುನರ್ವಸತಿಯನ್ನು ಕಲ್ಪಿಸಿಕೊಡುವಂತೆ ಭರವಸೆ ಕೂಡ ಸಿಕ್ಕಿದೆಯಂತೆ. ಇದು ಕೇವಲ ಒಂದು ದಿನದ ಒಂದು ರಾತ್ರಿಯ ಘಟನೆಯಾದ್ರೆ ನಮ್ಮ ರಾಜ್ಯದಲ್ಲಿ ಇಂತಹ ಬೇಕಾದಷ್ಟು ಘಟನೆಗಳು ಸಿಗ್ತಾ ಹೋಗ್ತವೆ. ಎಷ್ಟೋ ಜನಕ್ಕೆ ಉಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಒಂದು ದಿನ ಊಟಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ಇದೆ. ಸದ್ಯಕ್ಕೆ ಮಹಿಳಾ ಹಾಗೆ ಮಕ್ಕಳ ಇಲಾಖೆಗೆ ಪೊಲೀಸರಿಗೆ ಡಿಸಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಎಚ್ಚೆತ್ಕೊಳ್ಳುತ್ತೆ, ಯಾವ ರೀತಿ ಸಹಾಯ ಹಸ್ತವನ್ನ ನೀಡ್ತಾರೆ ನೋಡಬೇಕು. कितनी देर में? नमस्कार दीदी, इसका अम्मा बैलून बेचने के लिए गया। बैलून अंदर है, बुलाओ। कितनी देर में? नमस्कार दीदी, इसका अम्मा बैलून बेचने के लिए गया। बैलून अंदर है, बुलाओ। कितनी देर में?